ಬೈ-ಎಲೆಕ್ಷನ್ ಬಳಿಕ ಎಂಎಲ್ಸಿ ಎಲೆಕ್ಷನ್ ಜಿದ್ದಾಜಿದ್ದಿ ಜೋರಾಗಿದ್ದು ರಾಜ್ಯ ರಾಜಕೀಯದಲ್ಲಿ ರಂಗೇರ್ತಾ ಇದೆ ಮೇಲ್ಮನೆ ಚುನಾವಣೆಯ ಕದನ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಭರದ ವೋಟಿಂಗ್ ನಡೆಯುತ್ತಿದ್ದು ರೆಸಾರ್ಟ್ನಿಂದ ವಿಧಾನಸೌಧದತ್ತ ಕಾಂಗ್ರೆಸ್ ಶಾಸಕರು ಆಗಮಿಸ್ತಾ ಇದ್ದಾರೆ. ವಿಧಾನಸೌಧಕ್ಕೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ರಾಜ್ಯ ರಾಜಕೀಯದಲ್ಲಿ ಮೇಲ್ಮನೆ ಚುನಾವಣೆ ಮತ್ತಷ್ಟು ರಂಗು ಪಡ್ಕೋತಾ ಇದ್ದು ಇವತ್ತು ಪರಿಷತ್ನ 7 ಸ್ಥಾನಗಳಿಗೆ ಭರದ ವೋಟಿಂಗ್ ನಡೆಯುತ್ತಿದ್ದು ರೆಸಾರ್ಟ್ನಿಂದ ವಿಧಾನಸೌಧದತ್ತ ಕಾಂಗ್ರೆಸ್ ಶಾಸಕರು ಆಗಮಿಸ್ತಾ ಇದ್ದಾರೆ. ವಿಧಾನಸೌಧಕ್ಕೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಎಂಟ್ರಿ ಕೊಟ್ಟಿದ್ದು ಜೆಡಿಎಸ್ ಶಾಸಕರು ಕೂಡ ವಿಧಾನಸೌಧದತ್ತ ಆಗಮಿಸ್ತಾ ಇದ್ದು ಒಬ್ಬೊಬ್ಬರಾಗಿ ಮತದಾನವನ್ನ ಮಾಡ್ತಾ ಇರುವಂತದ್ದು ಶಾಸಕರು. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಮೇಲ್ಮನೆಯ ಮತದಾನ. ಬುದ್ಧಿವಂತರ ಸದನ ಅಂತ ಕರೆಸಿಕೊಳ್ಳುವಂತಹ ಮೇಲ್ಮನೆಯ ಸದನ 7 ಸ್ಥಾನಗಳಿಗೆ ನಡೀತಾ ಇರುವಂತಹ ಒಂದು ಮತದಾನ ಪ್ರಕ್ರಿಯೆ. 7 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇರುವಂಥದ್ದು. ರೆಸಾರ್ಟ್ನಲ್ಲಿ ಇದ್ದಂತಹ ಕಾಂಗ್ರೆಸ್ ಶಾಸಕರುಗಳು ಆಗಮಿಸ್ತಾ ಇದ್ದಾರೆ ವಿಧಾನಸೌಧಕ್ಕೆ. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಂತೆ ಒಂದು ಕಡೆ ಅಡ್ಡ ಮತದಾನದ ಭೀತಿ ಕೂಡ ಆವರಿಸಿದ್ದು ಕಾಂಗ್ರೆಸ್. ಇದೇ ಕಾರಣಕ್ಕೆ ರೆಸಾರ್ಟ್ ರಾಜಕಾರಣಕ್ಕೂ ಕೂಡ ಮುಂದಾಗಿತ್ತು. ಸೊ ಮತ್ತೊಂದು ಕಡೆ ಪರಿಷತ್ನ 7 ಸ್ಥಾನಗಳನ್ನು ಗೆಲ್ಲುವುದಕ್ಕೆ 3 ಪಕ್ಷಗಳಲ್ಲಿ ದಂಗಲ್ ಜೋರಾಗಿರುವಂಥದ್ದು. ಇದರ ನಡುವೆ ವಿಧಾನ ಪರಿಷತ್ನ 7 ಸ್ಥಾನವನ್ನ ಗೆಲ್ಲುವುದಕ್ಕೆ ಪಕ್ಷಗಳು ಭಾರೀ ಪೈಪೋಟಿಯಲ್ಲಿರುವಂಥದ್ದು. ಕಾಂಗ್ರೆಸ್ 5, ಇನ್ನು ನೋಡಿ 7 ಸ್ಥಾನಗಳ ಅಖಾಡದಲ್ಲಿ ಒಟ್ಟು 8 ಮಂದಿ ಅಭ್ಯರ್ಥಿಗಳಿರೋದೇ ಸ್ಪರ್ಧೆ ಮತ್ತಷ್ಟು ರೋಚಕತೆಯನ್ನು ಕಾಣಲಿಕ್ಕೆ ಕಾರಣ ಆಗಿರುವಂಥದ್ದು. ಕಾಂಗ್ರೆಸ್ನಿಂದ 5, ಬಿಜೆಪಿಯಿಂದ 2, ಜೆಡಿಎಸ್ನಿಂದ 1 ಮೊದಲೇ ಬಂದು ಮತದಾನವನ್ನು ಮಾಡಿರುವಂಥದ್ದು. ಅದರಲ್ಲೂ ಶಾಸಕ ಜಿಟಿ ದೇವೇಗೌಡ ಮೊದಲೇ ಬಂದು ಮತದಾನವನ್ನು ಮಾಡಿದ್ದಾರೆ. ಸದ್ಯ ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿರುವಂಥ ಜಿಟಿಡಿ ಮೊದಲೇ ಬಂದು ಮತದಾನ ಮಾಡಿದ್ದು ಗೈರಾಗ್ತಾರೆ, ಅವರು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಆ ಚರ್ಚೆಗೆ ಆ ಮಾತಿಗೆ ಬ್ರೇಕ್ ಹಾಕಿರುವಂತಹ ಜೆಡಿಎಸ್ ಶಾಸಕ ಜಿಟಿಡಿ ನನ್ನ ಆತ್ಮಸಾಕ್ಷಿಗೆ ನಾನು ಮತ ಹಾಕಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಜಿಟಿ ದೇವೇಗೌಡ ಅವರು ಸದ್ಯಕ್ಕೆ ಜೆಡಿಎಸ್ನಿಂದ ಭಾರಿ ಅಂತರವನ್ನು ಕಾಯ್ದುಕೊಂಡಿದ್ರು. ದೂರವೇ ಉಳಿದಿದ್ದಂತಹ ಜಿಟಿ ದೇವೇಗೌಡ ಅವರು ಮತದಾನಕ್ಕೆ ಗೈರಾಗ್ತಾರೆ ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ ಫೈನಲಿ ಅವರು ಎಲ್ಲರಿಗಿಂತ ಮೊದಲೇ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ತಾವು ಭಾಗಿಯಾದರು, ಪಾಲ್ಗೊಂಡ್ರು. ಜೊತೆಗೆ ನನ್ನ ಆತ್ಮಸಾಕ್ಷಿಗೆ ಮತ ಹಾಕಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕಣದಲ್ಲಿರುವಂಥ ಅಭ್ಯರ್ಥಿಗಳು ಒಟ್ಟು 7 + 1 8 ಮಂದಿ. ಅಂದರೆ ಕಾಂಗ್ರೆಸ್ನಿಂದ BK ಹರಿಪ್ರಸಾದ್ ಮತ್ತು ತಿಪ್ಪಣ್ಣಪ್ಪ ಕಮಕನೂರು, PV ಮೋಹನ್, ಶಿವಣ್ಣ BS, ಹಾಗೆಯೇ ವಿನಯ್ ಕಾರ್ತಿಕ್ ಪ್ರಕಾಶ್ ಕಣದಲ್ಲಿದ್ದರೆ. ಇನ್ನು ಬಿಜೆಪಿಯಿಂದ 2 ಅಭ್ಯರ್ಥಿಗಳು ಲಿಂಗರಾಜ್ ಪಾಟೀಲ್ ಮತ್ತು ರಘುವಾರ್ ಕಣದಲ್ಲಿದ್ದಾರೆ. ಮತ್ತೊಂದು ಕಡೆ ಜೆಡಿಎಸ್ ಗೋವಿಂದರಾಜು ಅವರನ್ನ ಕಣಕ್ಕಿಳಿಸಿರುವಂಥದ್ದು. ಒಟ್ಟು 8 ಮಂದಿ ಕಣದಲ್ಲಿದ್ದಾರೆ ಅನ್ನೋದೇ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ನಾವು ಗಮನಿಸ್ತಾ ಹೋದರೆ ವಿಧಾನಸಭೆಯ ಒಟ್ಟು ಬಲ ಮತ್ತು ಲಭ್ಯವಿರುವಂತಹ ಶಾಸಕರ ಸಂಖ್ಯೆ ಆಧಾರದ ಮೇಲೆ ಈ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ನೇರವಾಗಿ ಗೆಲ್ಲೋದಕ್ಕೆ ಕನಿಷ್ಠ 28ರಿಂದ 29 ಶಾಸಕರ ಮೊದಲ ಪ್ರಾಶಸ್ತ್ಯದ ಮತಗಳು ಬೇಕಾಗುತ್ತೆ. ಸೊ ಇಲ್ಲಿ ನಾವು ಗಮನಿಸ್ತಾ ಹೋದರೆ ಪಕ್ಷಗಳ ಸದ್ಯದ ಶಾಸಕರ ಬಲ ಮತ್ತು ನಾವು ಲೆಕ್ಕಾಚಾರವನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಯಾಕಂದರೆ ಸುಲಭವಾಗಿ ಗೆಲ್ಲಬಹುದಾದಂಥ ಸ್ಥಾನಗಳು ಮತ್ತು ಬಾಕಿ ಉಳಿಯುವಂಥ ಹೆಚ್ಚುವರಿ ಮತಗಳು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ 135ರಿಂದ 136 ಶಾಸಕರ ಬಲವನ್ನು ಹೊಂದಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ 4 ಸ್ಥಾನಗಳನ್ನು ಬಹಳ ಈಸಿಯಾಗಿ ಗೆಲ್ಲೋದಕ್ಕೆ ಅನುಕೂಲವಾಗುತ್ತೆ. ಅಂದರೆ 29x4 ಅಂದರೆ 116 ಮತಗಳು ಇಲ್ಲಿ ಬೀಳುವಂಥದ್ದು. ಕಾಂಗ್ರೆಸ್ನ ಶಾಸಕರು ಈಸಿಯಾಗಿ, ಅಂದರೆ ಕಾಂಗ್ರೆಸ್ನ ಪರಿಷತ್ ಸದಸ್ಯರು ಅಥವಾ ಅಭ್ಯರ್ಥಿಗಳು ಈಸಿಯಾಗಿ ಗೆಲ್ಲೋದಕ್ಕೆ ಅನುಕೂಲವಾಗುತ್ತೆ. 19ರಿಂದ 20 ಮತಗಳು ಬಾಕಿ ಉಳಿಯುವಂಥದ್ದು. ಇನ್ನು ಬಿಜೆಪಿ 66 ಶಾಸಕ ಬಲವನ್ನು ಹೊಂದಿರುವಂಥದ್ದು. 2 ಸ್ಥಾನಗಳನ್ನು ಬಹಳ ಈಸಿಯಾಗಿ ಗೆಲ್ಲಬಹುದು. ಅಂದರೆ 29x2 ಅಂತಂದರೆ ಒಟ್ಟು 58 ಮತಗಳು ಬೀಳುತ್ತವೆ. ಸೊ 2 ಈಸಿಯಾಗಿ ಗೆಲ್ಲೋದಕ್ಕೆ ಅನುಕೂಲವಾಗುತ್ತೆ. ಇನ್ನು ಬಾಕಿ ಉಳಿಯುವಂಥದ್ದು 8 ಮತಗಳು. ಇನ್ನು ಜೆಡಿಎಸ್ ಇರುವಂಥದ್ದು 19 ಶಾಸಕರು. 19 ಶಾಸಕರಲ್ಲಿ ಸ್ವಂತ ಬಲದಲ್ಲಿ ಶಾಸಕರನ್ನು, ಅಂದರೆ ಅಭ್ಯರ್ಥಿಯನ್ನು ಜೆಡಿಎಸ್ ಕಣಕ್ಕಿಳಿಸಿರುವಂಥ ಗೋವಿಂದರಾಜು ಅವರನ್ನು ಗೆಲ್ಲಿಸಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ 28ರಿಂದ 29 ಮತಗಳು ಕೊರತೆ ಎದುರಿಸುವಂಥದ್ದು. ಅಂದರೆ ಆ ಒಂದು ಮತಗಳ ಸಂಖ್ಯೆ ನಾವು ನೋಡ್ತಾ ಹೋದರೆ ಜೆಡಿಎಸ್ 19 ಶಾಸಕ ಬಲವನ್ನು ಹೊಂದಿರೋದ್ರಿಂದ ಸೊ ಸ್ವಂತ ಬಲದಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸೋದು ಅಸಾಧ್ಯ. ಹಾಗಾಗಿ ಕ್ರಾಸ್ ವೋಟಿಂಗ್ ಏನಾದರೂ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಈ ಒಂದು ಪರಿಷತ್ ಚುನಾವಣೆ ರೋಚಕತೆಯನ್ನು ಪಡ್ಕೊಳ್ಳೋದಕ್ಕೆ ಕಾರಣ ಆಗಿರುವಂಥದ್ದು. ಸೊ ಯಾಕಂದರೆ ಬಿಜೆಪಿಯಿಂದ 8 ಮತಗಳನ್ನು ತೆಗೆದುಕೊಂಡ್ರೂ ಕೂಡ 19x8 ಅಂತಂದ್ರೂ ಕೂಡ
ಓರ್ವ ಅಭ್ಯರ್ಥಿಯನ್ನು ಅಂದರೆ ಗೋವಿಂದರಾಜು ಅವರನ್ನ ಗೆಲ್ಲಿಸ್ಕೊಂಬರೋದಕ್ಕೆ ಅಸಾಧ್ಯ ಅನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆ BJPಯ ಶಾಸಕರಾಗಿರುವಂಥ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ ಹೆಬ್ಬಾರ್ ಇಬ್ಬರೂ ಕೂಡ BJPಯ ಅಭ್ಯರ್ಥಿಗಳಿಗೆ ವೋಟ್ ಹಾಕ್ತಾರಾ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಯಾಕಂದರೆ ಎಸ್ ಟಿ ಸೋಮಶೇಖರ್ ಮತ್ತು ಈ ವೇಳೆ ಶಿವರಾಮ ಹೆಬ್ಬಾರ್ ಕಾಂಗ್ರೆಸ್ ಅಭ್ಯರ್ಥಿಯ ಕಡೆಗೆ ವೋಟ್ ಹಾಕ್ತಾರಾ ಗೊತ್ತಿಲ್ಲ. ಚಲುವರಾಯಸ್ವಾಮಿ ಮಾತಾಡ್ತಿದ್ದಾರೆ, ನೋಡೋಣ. BJP ಕೇಳೋ ಮಾತನ್ನು ನಮಗೆ ಕೇಳ್ತಾ ಇದ್ದಾರೆ. ಮತದಾನ ಆಗಲ್ಲ ಸರ್. ಜಗಳ ಬಿಡಿದಿದ್ದು ಕೆಲವೊಂದು ಬುದ್ಧಿಜೀವಿಗಳು ಲೆಟರ್ ಬರ್ತಾರೆ ರಾಹುಲ್ ಗಾಂಧಿ ಅವರಿಗೆ. ರಾಹುಲ್ ಗಾಂಧಿಗೆ ಹೊರತು ಅಂಡಮಾನ್ ನಿಕೋಬಾರ್ ಯಾವ ರೀತಿ ಪರಿಸರ ಸಂರಕ್ಷಣೆ ಮಾಡ್ತಿದಾರಲ್ಲ, ಇಲ್ಲಿ ಕೃಷಿಕರ ಮೇಲೆ ಒಂದ್ ರೀತಿ ತೊಂದರೆ ಆಗ್ತಿದೆ ಅಂತ ಹೇಳ್ತಾರೆ. ಅಲ್ಲಿ ಸರ್ಕಾರದ ವಿರೋಧಿ ನಿಲ್ವೇ ಇದೆ. ರೆಡ್ ಝೋನ್ ಇರೋದ್ರಿಂದ ಫ್ಯೂಚರು ಸಹ ರೈತರಿಗೆ ಯಾವುದೋ ಅನನುಕೂಲ ಆಗುತ್ತೆ. ಅಲ್ಲಿ ಈಗಲೇ ನಾವು ಹಿಂದೆ ಕುಮಾರಸ್ವಾಮಿ ಇದ್ದಾಗಲೇ ರೆಡ್ ಝೋನ್ ಆಗಿದೆ. ಇವತ್ತಲ್ಲ, ಅವತ್ತು ತೆಗೆದಿಲ್ಲ ಅವರು. ಇವತ್ತು 7 ಸ್ಥಾನಕ್ಕಾಗಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಮತ್ತು BJP JDS ಮೈತ್ರಿಕೂಟದ ಅಭ್ಯರ್ಥಿ ಗೋವಿಂದರಾಜು ನಡುವೆ ನೇರ ಹಣಾಹಣಿ ಏರ್ಪಟ್ಟಿರುವಂಥದ್ದನ್ನು ಕಾಣಬಹುದಾಗಿದೆ. ಸೊ ಹಾಗಾಗಿ ಇಲ್ಲಿ ಮೈತ್ರಿಕೂಟದ ಲೆಕ್ಕಾಚಾರ ನೋಡ್ತಾ ಹೋದರೆ ಬೆಳಗ್ಗೆ 9ರಿಂದ ಸಂಜೆ 4ರವರೆಗೂ ಕೂಡ ಮತದಾನ ಪ್ರಕ್ರಿಯೆ ನಡೆಯುವಂಥದ್ದು. ಸಂಜೆ 5 ಗಂಟೆಗೆ ಮತ ಎಣಿಕಾ ಕಾರ್ಯ ಆರಂಭ ಆಗುತ್ತೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ವೋಟಿಂಗ್ ಪ್ರಕ್ರಿಯೆ ನಡೀತಾ ಇದ್ದು, ಸಂಖ್ಯಾಬಲವನ್ನು ಆಧರಿಸಿ ಕಾಂಗ್ರೆಸ್ನ 4, BJPಯ 2 ಅಂದರೆ 2 ಸ್ಥಾನ ಗೆಲುವನ್ನು ಕಾಣಲಿದ್ದು, ಇನ್ನು ಬಾಕಿ 1 ಸ್ಥಾನಕ್ಕೆ ಕಾಂಗ್ರೆಸ್ ಮತ್ತು JDS ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಕಾಂಗ್ರೆಸ್ನಿಂದ BK ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಾಮಕನೂರ್, PV ಮೋಹನ್ ಮತ್ತು ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಮತ್ತೊಂದು ಕಡೆ BJPಯಿಂದ ರಘು ಕೌಟಿಲ್ಯ ಮತ್ತು ಲಿಂಗರಾಜ್ ಪಾಟೀಲ್ ಕಣದಲ್ಲಿ ಇರುವಂಥದ್ದು. ಇನ್ನು JDSನಿಂದ 7ನೇ ಸ್ಥಾನಕ್ಕೆ ನೋಡಿ, ಅಲ್ಲಿ ಕೈನ ವಿನಯ್ ಕಾರ್ತಿಕ್ ಮತ್ತು ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿರುವಂಥದ್ದು. JDS ಅಭ್ಯರ್ಥಿ ಆಗಿರುವಂಥ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದ್ದು, ನೇರ ಹಣಾಹಣಿಯನ್ನು ನಾವು ನಿರೀಕ್ಷಿಸಬಹುದಾಗಿದೆ. ಇಲ್ಲಿ ಮೈತ್ರಿಕೂಟದ ಅಂದರೆ JDS ಮತ್ತು BJP ಲೆಕ್ಕಾಚಾರ ನೋಡ್ತಾ ಹೋದರೆ JDS ಅಭ್ಯರ್ಥಿ ಗೋವಿಂದರಾಜು ಅವರ ಬಳಿ ಸ್ವಂತ ಪಕ್ಷದ 19 ಮತಗಳಿವೆ. ಇಲ್ಲಿ BJP ಸಪೋರ್ಟ್ ಮಾಡಿದ್ರೂ ಕೂಡ BJPಯ ಇನ್ನುಳಿದ 8 ಮತಗಳು. ಸೊ ಇಲ್ಲಿ ಗೋವಿಂದರಾಜು ಅವರ ಗೆಲುವಿಗೆ ಕಾರಣ ಆಗುತ್ತೆ ಅಂತ ನಿರೀಕ್ಷೆ ಮಾಡಿಕೊಳ್ಳೋದಕ್ಕೂ ಕೂಡ ಅಸಾಧ್ಯ. ಆದರೆ ಎಷ್ಟು ಮಟ್ಟಿಗೆ ಗೋವಿಂದರಾಜು ಅವರ ಗೆಲುವಿಗೆ ಕ್ರಾಸ್ ವೋಟಿಂಗ್ ಏನಾದರೂ ಹೆಲ್ಪ್ ಮಾಡಬಹುದಾ ಅನ್ನುವಂಥ ಒಂದು ಲೆಕ್ಕಾಚಾರ JDSನದ್ದಿದೆ. BJP ತನ್ನಿಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸಿದ ಬಳಿಕ ಉಳಿಯುವಂಥ ಹೆಚ್ಚುವರಿ 8 ಮತಗಳನ್ನು JDS ಅಭ್ಯರ್ಥಿಗೆ ವರ್ಗಾಯಿಸಲಿದೆ. ಹಾಗಾಗಿ ಇದು ಬಹುಶಃ ಗೋವಿಂದರಾಜು ಅಂದರೆ JDS ಅಭ್ಯರ್ಥಿ ಗೋವಿಂದರಾಜು ಅವರ ಗೆಲುವಿಗೆ ಕಾರಣ ಆಗುತ್ತಾ, ಒಂದಷ್ಟು ಕ್ರಾಸ್ ವೋಟಿಂಗ್ ಆದರೆ ಮಾತ್ರ ಸಾಧ್ಯ ಅನ್ನುವಂಥ ಮಾತಿದೆ. ಅಲ್ಲಿಗೆ ನಾವು ಗಮನಿಸ್ತಾ ಹೋದರೆ ಮೈತ್ರಿಕೂಟದ ಒಟ್ಟು ಬಲ BJPಯ ಸಪೋರ್ಟ್ ತೆಗೆದುಕೊಂಡ್ರೂ ಕೂಡ JDSನ 19 ಅಂದರೆ BJPಯ 8, ಒಟ್ಟು 27 ಮತಗಳು. ಸೊ ಗೆಲುವಿನ ಕೋಟ ತಲುಪುವುದಕ್ಕೆ ಇನ್ನೂ ಕೇವಲ 2 ಮತಗಳ ಕೊರತೆಯನ್ನು ಇಲ್ಲಿ JDS ಎದುರಿಸುವಂಥದ್ದು. ಹಾಗಾಗಿ ಆ 2 ಮತಗಳ ಕೊರತೆಯನ್ನು ನೀಗಿಸುವಂಥ ಒಂದು ನಿಟ್ಟಲ್ಲಿ ಕ್ರಾಸ್ ವೋಟಿಂಗ್ ಏನಾದರೂ ಆಯಿತು ಅಂತಂದರೆ, ಅಥವಾ ಕಾಂಗ್ರೆಸ್ನ 1-2 ಶಾಸಕರುಗಳೇನಾದರೂ ಗೋವಿಂದರಾಜು ಅವರ ಗೆಲುವಿಗೆ ಏನಾದರೂ ಅಂದರೆ ಅವರ ಪರವಾಗಿ ಏನಾದರೂ ಮತದಾನವನ್ನು ಮಾಡಿದ್ದೇ ಆದರೆ ಬಹುಶಃ ಗೋವಿಂದರಾಜು ಅಚ್ಚರಿಯ ಒಂದು ಗೆಲುವನ್ನು ಕಾಣಬಹುದು. ಈ ಒಂದು ಲೆಕ್ಕಾಚಾರ JDSನದ್ದಾಗಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಲೆಕ್ಕಾಚಾರ ಕೂಡ ಇಲ್ಲಿ ಕುತೂಹಲ ಕಡೆ ಮಾಡಿಕೊಡ್ತಾ ಇರುವಂಥದ್ದು. ಕಾಂಗ್ರೆಸ್ ತನ್ನ 4 ಅಭ್ಯರ್ಥಿಗಳನ್ನು ಬಹಳ ಈಸಿಯಾಗಿ ಗೆಲ್ಲಿಸ್ಕೊಂಡು ಬಿಡುತ್ತೆ. ಇನ್ನುಳಿದಂಥ 19ರಿಂದ 20 ಮತಗಳು. ಸೊ ಆ 20 ಮತಗಳು ಜೊತೆಗೆ ಗೆಲುವಿಗೆ ಬೇಕಾದಂಥ ಇನ್ನೂ 9 ಮತಗಳು ಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ಕೊರತೆ ಕೂಡ ಕಾಂಗ್ರೆಸ್ಗೆ ಎದುರಾಗುವಂಥದ್ದು. ಸೊ ಆ ಒಂದು ಕೊರತೆಯನ್ನು ನೀಗಿಸುವಂಥ ಒಂದು ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಮುಂದಾಗಬಹುದು ಕಾಂಗ್ರೆಸ್ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ಒಟ್ಟಾರೆ ಸದ್ಯ ನಾವು ಗಮನಿಸ್ತಾ ಹೋದಂತೆ ಇವತ್ತಿನ ಪರಿಷತ್ ಚುನಾವಣೆಯ ಒಂದು ಮತದಾನ ಪ್ರಕ್ರಿಯೆ ನಡೀತಾ ಇದ್ದು, ಸಂಜೆ ಫಲಿತಾಂಶ ಪ್ರಕಟವಾಗಲಿದೆ. ಇನ್ನು ನಾವು ಒಂದಷ್ಟು ವಿಜುವಲ್ಸನ್ನು ಗಮನಿಸ್ತಾ ಹೋದರೆ GT ದೇವೇಗೌಡರು ಹೋಗಿ ಮತದಾನವನ್ನು ಮೊದಲೇ ಮಾಡಿದ್ದಾರೆ. ಅವರು ಇವತ್ತು ಗೈರಾಗ್ತಾರೆ, ಮತದಾನ ಪ್ರಕ್ರಿಯೆಯಿಂದ ದೂರವೇ ಉಳಿತಾರೆ. JDSನಿಂದ ಅಂತರವನ್ನೇ ಕಾಯ್ದುಕೊಂಡಿರುವಂತಹ GT ದೇವೇಗೌಡ ಅನ್ನುವಂಥದ್ದು ಸದ್ಯಕ್ಕೆ ಕೇಳಿಬರ್ತಾ ಇದ್ದಂಥ ಮಾತು. ಆದರೆ GT ದೇವೇಗೌಡರು ಮೊದಲೇ ಬಂದು ಮತದಾನವನ್ನು ಮಾಡಿದ್ದು ನಾವು ಕಾಣಬಹುದಾಗಿದೆ. ಪರಿಷತ್ ಚುನಾವಣೆಯ ಒಂದು ಬಿಗ್ ಫೈಟ್ ಇದು. ಕುತೂಹಲ ಕಡೆ ಮಾಡಿಕೊಟ್ಟಿದ್ದೆ 7ನೇ ಅಭ್ಯರ್ಥಿ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿ ಕಣದಲ್ಲಿರುವಂಥದ್ದು ಮತ್ತು JDSನಿಂದ ಓರ್ವ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂಥದ್ದು ಕುತೂಹಲ ಕಡಿಮೆ ಮಾಡಿಕೊಡ್ತಾ ಇರುವಂಥದ್ದು. ಹಾಗಾಗಿ BK ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, PV ಮೋಹನ್, ಶಿವಣ್ಣ BS, ವಿನಯ್ ಕಾರ್ತಿಕ್ ಪ್ರಕಾಶ್ ಇವರು
5 ಮಂದಿ ಈಗ ಕಣದಲ್ಲಿರುವಂಥದ್ದು. 4 ಸ್ಥಾನಗಳನ್ನು ಈಸಿಯಾಗಿ ಗೆದ್ಕೊಂಡ್ರು ಕೂಡ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥದ್ದು ದೊಡ್ಡ ರೀತಿಯಲ್ಲಿ ಕಾಂಗ್ರೆಸ್ಗೆ ಇರುವಂತಹ ಸವಾಲು. ಮತ್ತೊಂದು ಕಡೆ BJP ಲಿಂಗರಾಜ್ ಪಾಟೀಲ್ ರಘು ಕೌಟಿಲ್ಯ ಅವರನ್ನ ಕಣಕ್ಕೆ ಇಳಿಸಿರುವಂಥದ್ದು. ಹಾಗಾಗಿ ಇಲ್ಲಿ ಉಳಿಯುವಂಥ ಹೆಚ್ಚುವರಿ ಮತಗಳನ್ನು JDSಗೆ ವರ್ಗಾಯಿಸಿದ್ರು ಕೂಡ JDS ಗೆಲುವಿಗೆ ಇನ್ನೂ 2 ಮತಗಳ ಕೊರತೆ ಎದುರಾಗುತ್ತೆ. ಹಾಗಾಗಿ ಆ 2 ಮತಗಳ ಕೊರತೆಯನ್ನು ನೀಗಿಸುವಂಥ ಒಂದು ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ JDS ಮತ್ತು BJP ತನ್ನ ಒಂದು ತಂತ್ರಗಾರಿಕೆಯನ್ನು ಮೆರೆಯಬಹುದು ಇಲ್ಲಿ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಸಂಜೆ ಪ್ರಕಟವಾಗುವಂಥ ಒಂದು ಫಲಿತಾಂಶದತ್ತ ಎಲ್ಲರ ಚಿತ್ತ ಇರುವುದಂತೂ ನಿಜ. ಆದರೆ ಇಲ್ಲಿ ನಾವು ಗಮನಿಸ್ತಾ ಹೋದರೆ ಬಹುಶಃ ಶಿವರಾಮ್ ಹೆಬ್ಬಾರ್ ಇರಬಹುದು, ಜೊತೆಗೇನೆ ST ಸೋಮಶೇಖರ್ ಅವರ ನಡೆ ಕೂಡ ಬಹಳ ಕುತೂಹಲ ಕಡಿಮೆ ಮಾಡಿಕೊಡ್ತಾ ಇದ್ದು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ವೋಟ್ ಮಾಡುವಂಥ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಒಟ್ಟು 8 ಮಂದಿ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿರೋದ್ರಿಂದಾಗಿ 7 ಸ್ಥಾನಗಳ ಅಖಾಡದಲ್ಲಿ 8 ಮಂದಿ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದು ಕುತೂಹಲ ಗರಿಗೆದರಿದೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಮತದಾನ ಪ್ರಕ್ರಿಯೆ ನಡೀತಾ ಇದ್ದು ವಿಧಾನಸೌಧದ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಬೆಳಗ್ಗೆ 7ರಿಂದ ಮಧ್ಯರಾತ್ರಿಯವರೆಗೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದ್ದು ಸಚಿವರು, ಶಾಸಕರು, ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಪ್ರವೇಶವನ್ನು ಕಲ್ಪಿಸಿಕೊಡಲಾಗಿದೆ. ಪಾಸ್ ಇದ್ದಂಥವರಿಗೆ ಮಾತ್ರ ವಿಧಾನಸೌಧಕ್ಕೆ ಎಂಟ್ರಿ ನೀಡಲಾಗ್ತಾ ಇದೆ. ಬೆಳಗ್ಗೆ 7ರಿಂದ ಮಧ್ಯರಾತ್ರಿಯವರೆಗೆ ಕೂಡ ಕಟ್ಟುನಿಟ್ಟಿನ ಬಿಗಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಸಚಿವರು, ಶಾಸಕರು ಮತ್ತು ಈ ವೇಳೆ ಅಧಿಕಾರಿಗಳಿಗೆ ಮಾತ್ರ ಪ್ರವೇಶ ಇದೆ. ಪಾಸ್ ಇದ್ದವರಿಗೆ ಮಾತ್ರ ವಿಧಾನಸೌಧಕ್ಕೆ ಎಂಟ್ರಿ. ಚುನಾವಣೆ ನಂತರ ಸಂಭ್ರಮಕ್ಕೆ ಅವಕಾಶ ಕೂಡ ಇಲ್ಲ. ವಿಧಾನಸೌಧದ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಚುನಾವಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ವಿಧಾನಸೌಧದ ಸುತ್ತಮುತ್ತಲ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ BNSS ಸೆಕ್ಷನ್ 163 ಅಂದರೆ ಹಳೆಯ ಸೆಕ್ಷನ್ 144 ಅದು ಈಗ BNSS ಸೆಕ್ಷನ್ 163 ಅಡಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಇನ್ನು ಪರಿಷತ್ ಲೆಕ್ಕಾಚಾರವನ್ನು ನಾವು ನೋಡ್ತಾ ಹೋಗೋಣ. ಪರಿಷತ್ ಲೆಕ್ಕಾಚಾರ ಒಟ್ಟು ಶಾಸಕರು 222, ಕಾಂಗ್ರೆಸ್ 135, BJP 62, JDS 18. ಇದು ಪರಿಷತ್ ಲೆಕ್ಕಾಚಾರ ನೋಡ್ತಾ ಹೋದ್ರೆ ಇವತ್ತು ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಇಲ್ಲಿ ಕಾಂಗ್ರೆಸ್ 135, BJP 62 ಮತ್ತೆ JDS 18, ಪಕ್ಷೇತರರು 2, ಸರ್ವೋದಯ ಪಕ್ಷದ 1, BJP ಉಚ್ಚಾಟಿತರು 3 ಇರುವಂಥದ್ದು. ಹಾಗಾಗಿ ಪರಿಷತ್ ಲೆಕ್ಕಾಚಾರದಲ್ಲಿ ಒಟ್ಟು ಶಾಸಕರು ನಾವು ಗಮನಿಸ್ತಾ ಹೋದರೆ 222. ಓರ್ವ ಅಭ್ಯರ್ಥಿ ಗೆಲುವಿಗೆ 28 ಮತಗಳು ಬೇಕಾಗುತ್ತೆ. ಓರ್ವ ಅಭ್ಯರ್ಥಿ ಗೆಲುವಿಗೆ 28 ಮತಗಳು ಇಲ್ಲಿ ಬೇಕಾಗುತ್ತೆ. ಕಾಂಗ್ರೆಸ್ ಅದರಲ್ಲಿ 4 ಸ್ಥಾನಗಳನ್ನು ಬಹಳ ಈಸಿಯಾಗಿ ಸುಲಭವಾಗಿ ಗೆದ್ಕೊಂಡು ಬಿಡುತ್ತೆ. ಪರಿಷತ್ ಲೆಕ್ಕಾಚಾರದಲ್ಲಿ 222 ಒಟ್ಟು ಶಾಸಕರು, ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ 28 ಶಾಸಕರ ಬಲ ಬೇಕು ಅಥವಾ ಮತಗಳನ್ನು ಪಡಿಬೇಕು. ಬೈ ಎಲೆಕ್ಷನ್ ಬಳಿಕ MLC ಜಿದ್ದಾಜಿದ್ದಿ ಜೋರಾಗೇ ಇದೆ. ರಾಜಕೀಯದಲ್ಲಿ ಮೇಲ್ಮನೆ ಚುನಾವಣೆ ಮತ್ತಷ್ಟು ಮಗದಷ್ಟು ರಂಗು ಪಡಿತಾ ಇದೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಭರದ ವೋಟಿಂಗ್ ನಡೀತಾ ಇದೆ. ಒಂದು ಕಡೆ ಹೊರಗಡೆ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಭರದ ಮತದಾನ ಪ್ರಕ್ರಿಯೆ ನಡೀತಾ ಇದ್ದು ವಿಧಾನಸೌಧದ ಮೊದಲ ಮಹಡಿಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಶುರುವಾಗಿರುವಂತಹ ಮತದಾನ ಪ್ರಕ್ರಿಯೆ ಸಂಜೆ 4 ಗಂಟೆವರೆಗೆ ಶಾಸಕರು ರಹಸ್ಯ ಮತದಾನದ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಈ ಕ್ರಾಸ್ ವೋಟಿಂಗ್ ಅಥವಾ ಮತ ವಿಭಜನೆ ಭೀತಿಯಿಂದಾಗಿ ರೆಸಾರ್ಟ್ಗಳಲ್ಲಿದ್ದ ಕಾಂಗ್ರೆಸ್ ಮತ್ತು JDS ಶಾಸಕರು ವಿಶೇಷ ಬಸ್ಗಳ ಮೂಲಕ ಈಗಾಗಲೇ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ.